ಕನ್ನಡಕ ಹಾಕೊಳ್ಳೋರಿಗೆ ಹಾಕೊಳ್ಳದೇ ಇರೋರಿಗೆ ಈ ಆಪ್ಟಿಕ್ಸ್ ಬಗ್ಗೆ ಒಂದು ವೇರ್ ಇಸ್ ದ ಹೋಲ್ ಮಾರ್ಕೆಟ್ ಹೆಡೆಡ್ ಟುಡೇ? ಈಗ 1.42 ಬಿಲಿಯನ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಇದರಲ್ಲಿ ಬರೀ 30% ಕನ್ನಡಕ ಆಗ್ತಾ ಇರೋದು ಇವತ್ತಿಗೆ. ಯಾಕಂತ ಹೇಳಿದ್ರೆ ದಿ ಆಲ್ ಹ್ಯಾವ್ ಪ್ರಾಬ್ಲಮ್ಸ್. ಆದರೆ ಕನ್ನಡಕ ಹಾಕಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಇನ್ನೂ ಸೆಕೆಂಡ್ರಿಯಾಗೇ ಉಳಿದಿದೆ. ಸೊ ಕಾಮನ್ ಮ್ಯಾನ್ ಕಣ್ಣಿನ ಆರೋಗ್ಯ ಅಂತ ಮನಸ್ಸಲ್ಲಿಟ್ಕೊಂಡು ಆಪ್ಟಿಕ್ಸನ್ನು ಮನಸ್ಸಲ್ಲಿಟ್ಕೊಂಡು ವಾಟ್ ಆರ್ ದ 5 ಮಿಸ್ಟೇಕ್ಸ್ ದಟ್ ದೇ ಆರ್ ಡೂಯಿಂಗ್? ಡು ವಿ ಹ್ಯಾವ್ ಅ ಶೆಡ್ಯೂಲ್ ಟು ಸಿ ಮೊಬೈಲ್ ಫೋನ್? ನಮ್ಮ ಹತ್ರ ಶೆಡ್ಯೂಲೇ ಇರಲ್ಲ, ಯಾವಾಗಂದರೆ ತೊಗೊಳ್ತೀವಿ, ನೋಡ್ತಾ ಇರ್ತೀವಿ. ಸ್ಕ್ರೀನ್ ಟೈಮ್ ಇಸ್ ಲೈಕ್ ಅನ್ಲಿಮಿಟೆಡ್. ನಾನು ಒಂದು ಕನ್ಸ್ಯೂಮರ್ ಆಗಿ ನಾನು ಯಾರನ್ನು ಹೆಂಗೆ ನಂಬಬೇಕು? ಬಿಕಾಸ್ ಈ ಕಡೆ ಮಾರ್ಕೆಟಿಂಗ್ ನೋಡಬೇಕಾ ಅಥವಾ ಇಲ್ಲಿ ಸ್ಕಿಲ್ಸ್ ನೋಡಬೇಕಾ? ಸಿ, ಕಾಫಿ ವಿಲ್ ಹೆಲ್ಪ್ ಯು ಟು ಸರ್ಟನ್ ಎಕ್ಸ್ಟೆಂಟ್ ಆಫ್ ವಾಟ್ ಯು ಸೇ ರಿಫ್ರೆಶಿಂಗ್ ಆ್ಯಂಡ್ ರೆಜ್ಯುನೇಟಿಂಗ್ ಯುವರ್ ಸೆಲ್ಫ್, ಆಯಿತಾ? ಬಟ್ ಕಣ್ಣಿಗೆ ಅದು ಹೆಲ್ಪ್ ಆಗುತ್ತಾ? ಐ ಹ್ಯಾವ್ ಮೈ ಓನ್ ಡೌಟ್. ಹೆರಿಡಿಟ್ರಿ ಅನ್ನೋದು ಮುಂಚೆಲ್ಲ ನಾವು ಒಂದು 20 ವರ್ಷದಿಂದ ಹೆರಿಡಿಟ್ರಿ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೋ. ಇವಾಗೆಲ್ಲ ವಿ ಡೋಂಟ್ ಇವನ್ ಆಸ್ ದಟ್ ಕ್ವಶನ್ ಅಬೌಟ್ ಹೆರಿಡಿಟ್ರಿ, ಅದೆಲ್ಲ ಮುಗೀತು ಅಂಥೇಳಿ. ಸೊ ಈಗ ನಮಗೆ ಬೇಕಾಗಿರೋದು ಡಿಜಿಟಲ್ ಗ್ಯಾಜೆಟ್ ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ. ದಟ್ ಇಸ್ ದ ಫಸ್ಟ್ ಪ್ರೈಮ್ ಸಸ್ಪೆಕ್ಟ್. ಎಸ್, WHO ರಿಪೋರ್ಟ್ ಪ್ರಕಾರ 2050 ಹೊತ್ತಿಗೆ ಮಯೋಪಿಯಾ ಎಪಿಡೆಮಿಕ್ ಆಗುತ್ತೆ ಅಂತ. ಮಯೋಪಿಯಾ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ಈಗ ಮಗು ಸ್ಕೂಲ್ಗೆ ಹೋಗುತ್ತೆ, ಎವ್ರಿ ಡೇ ದೇ ಗೋ ಟು ಆ್ಯಂಡ್ ದೇ ಡೂ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಆದರೆ ವಿಷನಲ್ ಡಿಫ್ರೆನ್ಸ್ ಬಂದರೆ ಮಗು ಎಕ್ಸ್ಪ್ರೆಸ್ ಮಾಡಲ್ಲ. He or she will think everybody are seeing the same. That is why it is all the same for me. ಸೊ ಅದು ಹಂಗೆ ಅಕ್ಸೆಪ್ಟ್ ಮಾಡ್ಕೊಂಬಿಡುತ್ತದು. ಬಿಕಾಸ್ ಮಗು ಗೊತ್ತೇ ಇರಲ್ಲ. ನಾನು ಕೆಲವೊಂದು ಮಕ್ಕಳನ್ನ ನೋಡಿದ್ದೀನಿ, ಅಪ್ ಟು 5.5 ಪವರ್ ಬರೋ ತನಕ ಮಗು ಗೊತ್ತೇ ಇಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.